ಆಶ್ರಮ ಸರ್ ಇದು? ಏನು MES ಕನ್ನಡವನ್ನು ವಿರೋಧ ಮಾಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡವನ್ನು ವಿರೋಧ ಮಾಡುವಂಥ ನಾಡದ್ರೋಹಿ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು. ನಾಡದ್ರೋಹಿಗಳಾಗಿರ್ತಕ್ಕಂಥ ಎಲ್ಲ MES ಪುಂಡರನ್ನ ಬೆಳಗಾವಿಯಿಂದ ಗಡಿಪಾರು ಮಾಡಬೇಕು ಅಂತ ಮನವಿಯನ್ನು ಕೊಡುವುದಕ್ಕೆ ಬಂದರೆ, ನಾಚಿಕೆ ಇಲ್ಲದಂಥ ಬೆಳಗಾವಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದನ್ನು ಅವರು ಒಳಗಡೆ ಬಂದಿದ್ದಕ್ಕೂ ಕೂಡ ರಿಜಿಸ್ಟರ್ ಇಲ್ಲ, ಅವರು ಹೊರಗಡೆ ಹೋಗೋದಕ್ಕೂ ಕೂಡ ರಿಜಿಸ್ಟರ್ ಇಲ್ಲ. ಏನು ನಾವೆಲ್ಲರೂ ಕೂಡ ಕಟ್ಟುವಂಥ ತೆರಿಗೆಯನ್ನ ಸರ್ಕಾರ ಜಮಾ ಮಾಡಿ ಇವತ್ತು ಅಧಿಕಾರಿಗಳಿಗೆ ಸಂಬಳವನ್ನಾಗಿ ಪರಿವರ್ತನೆ ಮಾಡ್ತದೆ. ಏನು ಸಾರ್ವಜನಿಕರು ಬಂದು ಕೇಳಿದಂಥ ಸಂದರ್ಭದಲ್ಲಿ ಸರಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಾವೆಲ್ಲರೂ ಕೂಡ 50, 60, 100 ಕಿಲೋಮೀಟರ್ಗಳಿಂದ ದೂರ ಬಂದು ಇವತ್ತು ಕನ್ನಡ ವಿರೋಧಿಗಳ ವಿರುದ್ಧ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಮರಾಠಿ ವಿರೋಧಿ ಮರಾಠಿ ಸಂಘಟನೆ MES ಸಂಘಟನೆಯವರು ಏನಿವತ್ತು ಕನ್ನಡವನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕನ್ನಡವನ್ನು ವಿರೋಧ ಮಾಡಬಾರ್ದು ಅಂತೇಳಿ ಬೆಳಗಾವಿಯ ಮಹಾನಗರ ಪಾಲಿಕೆ ಆಯುಕ್ತರನ್ನ ಭೇಟಿಯಾಗಿ ಮನವಿಯನ್ನ ಮಾಡಬೇಕಂತೇಳಿ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಅವರ ಕಚೇರಿಗೆ ಬಂದರೆ ಇಲ್ಲಿ ಯಾರೊಬ್ಬ ಅಧಿಕಾರಿ ಕೂಡ ಇಲ್ಲ. 2 ರಿಂದ 3 ಬಾರಿ ನಾವು ಈಗಾಗಲೇ ಮಹಾನಗರ ಪಾಲಿಕೆ ಆಯುಕ್ತರನ್ನು ಭೇಟಿ ಆಗೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೊಂದು ಧರ್ಮಶಾಲೆ ಆಗಿದೆ. ಬೆಳಗಾವಿಯ ಮಹಾನಗರ ಪಾಲಿಕೆ ಆಯುಕ್ತರು ಒಳಗಡೆ ಬರುವುದಕ್ಕೂ ಕೂಡ ರಿಜಿಸ್ಟರ್ ಮೇಂಟೈನ್ ಇಲ್ಲ, ಅವ್ರು ಹೊರಗಡೆ ಹೋಗೋದಕ್ಕೂ ಇಲ್ಲ. ಮತ್ತೆ ಅವರ ಆಪ್ತ ಸಹಾಯಕರು ಕೂಡ ಅವರ ಸಮಯವನ್ನ ಹೇಳುವುದಕ್ಕೆ ತಯಾರಿಲ್ಲ. ಇವತ್ತು ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು ನಾವೆಲ್ಲರೂ ಬಂದಾಗ ಕೂಡ ಇಷ್ಟು ಕಷ್ಟಪಡುವಂತಾದ್ರೆ ಪಾಪ 100-150 ಕಿಲೋಮೀಟರ್ ದೂರದಿಂದ ಬರುವಂಥ ಸಾರ್ವಜನಿಕರ ಪರಿಸ್ಥಿತಿ ಏನು? ಮಹಾನಗರ ಪಾಲಿಕೆ ಆಯುಕ್ತರು ತಮ್ಮ ಸಮಯವನ್ನ ನಿಗದಿ ಮಾಡಬೇಕು, ಸಾರ್ವಜನಿಕ ಭೇಟಿಯ ಸಮಯವನ್ನ ನಿಗದಿ ಮಾಡಬೇಕು ವಿನ ಅದ್ಯಾವುದನ್ನು ಬಿಟ್ಟು ಇಲ್ಲಿ ಯಾರು ಕೂಡ ಸಮಯವನ್ನ ನಿಗದಿ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ಮಹಾನಗರ ಪಾಲಿಕೆ ಬೆಳಗಾವಿಯ ದ್ವಾರಬಾಗಿಲನ್ನು ಬಂದ್ ಮಾಡುವುದರ ಮುಖಾಂತರ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಹೋರಾಟವನ್ನು ಮಾಡ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಬರುವವರೆಗೂ ಕೂಡ ಹೋರಾಟ ನಿರಂತರವಾಗಿರ್ತದೆ. ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ರೂಪೇಶ್ ರಾಜನ್ ಅವರ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಲ್ಲ ಮಾಡಕ್ ಬರೋದನ್ನ ಅಂತ ಹೇಳ್ತಾ ಇದ್ರಿ, ಒಳಗೆ ಹೋದ್ರೆ ಎಲ್ಲರೂ ಅದನ್ನೇ ಹೇಳ್ತಾರೆ. ಮತ್ತೆ ಮಾಡಕ್ ಬರೋದು ಅಂದ್ರೆ ಹೆಂಗೆ ಮುಂದೆ ಆಪ್ಷನ್ ಬೇಕಂದ್ರೆ ನ್ಯಾಯ ಮುಂದೆ ಎಲ್ಲಿ ಬೇಕು ಬೇಡ. ನಮ್ಮ ಈಗ ತಂದೆ ಹೆಸರು ತಪ್ಪ್ಯಾರ, ಅವರು ಅದ್ರೇಶ ಅಪ್ಪ ಮಾಡ್ಯಾರ. ಆಧಾರ್ ಕಾರ್ಡ್ ಅಲ್ಲ ಜನ ಆಧಾರ್ ಕಾರ್ಡ್ ಎಲ್ಲ ಇದೆ.